ದೊಡ್ಡದಾಗಬೇಕು, ಆ ದೇವರು ಆಶೀರ್ವದಿಸಬೇಕು ಅಂತ ಹೇಳ್ತಾ ವೇದಿಕೆಯಲ್ಲಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಒಂದು 15 ನಿಮಿಷ, ಯಾಕಂದ್ರೆ ಪ್ರತಿ ಡೈಲಾಗ್ಗೂ ಕ್ಲಾಪ್ ಹೊಡಿಬೇಕು ಅನ್ಸುತ್ತೆ, ಡೈಲಾಗ್ ಇಂಟರಪ್ಟ್ ಆಗುತ್ತೆ ಗುರು. ಏನಿಯಾವ್ ಎಲ್ಲ ಮಂಡ್ಯದ ಜನತೆಗೆ ನಮಸ್ಕಾರ ಅಕ್ಕ. ಎಲ್ಲ ಯಂಗ್ಸ್ಟರ್ಸ್ ಇದೀರಾ, ಜೀವನದಲ್ಲಿ ಏನೋ ಸಾಧಿಸಬೇಕು, ಅಚೀವ್ ಮಾಡಬೇಕು, ಕಡಿದು ಕಟ್ಟೆ ಹಾಕ್ಬೇಕು ಅಂತ ಕನ್ಸಿರುತ್ತೆ. ಏನಾದ್ರೂ ಅಚೀವ್ ಮಾಡಂದ್ರೆ ಅಭದ್ರತೆ ಬರುತ್ತೆ. 4 ಜನ ಮೆಚ್ಚೋ ತರ ಬದುಕೊಂಡ್ರೆ 4 ಜನ ಸತ್ತೋಗ್ತಾರಲ್ಲ, ಆ ಕಾರಣಕ್ಕೆ ಯಾಕೆ ಅಚೀವ್ ಮಾಡಬೇಕು ಅನ್ಸ್ಬಿಡುತ್ತೆ. ಬಹಳಷ್ಟು ಜನ ಬ್ಯೂಟಿ ಇಲ್ಲ, ಸೌಂದರ್ಯ ಇಲ್ಲ ಅಂತ ಕೊರಗ್ತಾ ಇರ್ತಾರೆ. ನಾನು ಹೇಳ್ತಾ ಇರ್ತೀನಿ, ಐಶ್ವರ್ಯ ರೈ ಆಗಕ್ಕೆ ಅದೃಷ್ಟ ಇರ್ಬೇಕೇನೋ, ಮದರ್ ತೆರೇಸಾ ಆಗಕ್ಕೆ ಮನ್ಸಿದ್ರೆ ಸಾಕಲ್ಲ. ನೀವೆಲ್ಲ ಮದರ್ ತೆರೇಸಾ ತರ ಸೇವೆ ಮಾಡೋ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ. ಬಹಳಷ್ಟು ಜನ ಯುವಕ ಯುವತಿಯರಿಗೆ ಬದುಕೊಂದೊಂದ್ಸಲ ಬೇಜಾರಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ಸ್ಕೂಲ್ ಬೆಲ್ಲು ಬೇಜಾರು ತರಿಸುತ್ತೆ, ಅದೇ ಸ್ಕೂಲ್ ಬೆಲ್ಲು 4 ಗಂಟೆ ಖುಷಿ ಕೊಡುತ್ತೆ ಗುರು. ಟೈಮಿಗೆ ಕಾಯ್ಬೇಕಷ್ಟೇ, ಟೈಮಿಗೆ ಕಾಯ್ಬೇಕು. ಬಹಳಷ್ಟು ಜನ ದಂಪತಿಗಳಿದ್ದೀರಾ ಸರ್. ಈ ಮದುವೆ ಅನ್ನೋದೊಂದು ಬ್ಯೂಟಿಫುಲ್ ಜರ್ನಿ. ಮದುವೆ ಆಗಿರೋ ಮೊದಲನೇ ವರ್ಷ ಹೆಂಡತಿ ಮಾತನ್ನ ಗಂಡ ಕೇಳ್ತಾನೆ, 2ನೇ ವರ್ಷ ಗಂಡನ ಮಾತು ಹೆಂಡತಿ ಕೇಳ್ತಾರೆ, 3ನೇ ವರ್ಷ ಇವರಿಬ್ರು ಮಾತನ್ನ ಅಕ್ಕಪಕ್ಕದ ಮನೆಯವ್ರು ಕೇಳ್ತಾರೆ. ಇದು ದಾಂಪತ್ಯ, ಇದು ದಾಂಪತ್ಯ. ನಾನೆಲ್ರಿಗೂ ಹೇಳೋದಿಷ್ಟೇ, ಎಲ್ಲ ಯುವಕರಿದ್ದೀರಾ, ಬದುಕನ್ನ ಕಟ್ಕೋಬೇಕು ಅಂತಿದ್ದೀರಾ. ಜೀವನದಲ್ಲಿ ಗೆಲ್ಲೋದಿಕ್ 3 ಫಾರ್ಮುಲಾ ಇದೆ. ಮೊದಲನೇದು ಧೈರ್ಯ ಇರಬೇಕು, 2ನೇದು ತುಂಬಾ ಧೈರ್ಯ ಇರಬೇಕು, 3ನೇದು ಬಹಳ ಇಂಪಾರ್ಟೆಂಟ್. ಮೊದಲನೇದು 2ನೇದು ಮರ್ತೋಗ್ಬಾರ್ದು. ಗಟ್ಸ್ ಇದ್ರೇನೆ ಜೀವನದಲ್ಲಿ ಮೇಲ್ ಬರಕ್ ಸಾಧ್ಯ. ರವಿ ಅಣ್ಣಗಾಗ್ಲಿ, ನಮ್ಮಂತವ್ರಿಗಾಗ್ಲಿ ರಾಜಕಾರಣದಲ್ಲಿ ಯಾವ ಆಸ್ತಿ ಅಂತಸ್ತು ಐಶ್ವರ್ಯ ಇತ್ತು ಅಂತ ವಿಧಾನಸೌಧಕ್ಕೆ ಹೋದ್ವಿ. ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ ಧೈರ್ಯ ಇತ್ತು. ನಾವೆಲ್ಲ ಸ್ಪೀಡ್ ಇರ್ಬೇಕಾಗಿರೋದು ಎನ್ಫೀಲ್ಡ್ ಅಲ್ಲ, ಫೀಲ್ಡ್ ಅಲ್ಲಿ. ಆವಾಗ್ಲೇ ರಾಯಲ್ ಆಗಿ ಬದುಕಕ್ಕಾಗೋದು ಅಂತ ನಂಬಿರೋರು. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ನಾನೆಲ್ಲ ಇಲ್ಲಿ ಬಹಳಷ್ಟು ಜನ ತಂದೆ ತಾಯಿಯಂದ್ರು ಇದ್ದೀರಾ. ತಾಯಿಯಂದ್ರಿಗೆ ಒಂದು ಮಾತು ಹೇಳ್ಬೇಕು, ಏನ್ ಸಂಬಂಧಗಳು ಬದಲಾಗ್ತಿದೆ ಸರ್. ಹಾಲಲ್ಲಿರೋ ಅಮ್ಮನಿಗೆ ಈಗೋ ಬಿಟ್ಟು ಐ ಲವ್ ಯು ಹೇಳೋಣ ಅಂದ್ರೆ ರೂಮಲ್ಲಿರೋ ಮಡದಿ ಮುನಿಸ್ಕೊಂತಾಳೆ ಅನ್ನೋ ಅಹಂ ಅಡ್ಡ ಬರುತ್ತೆ. ಏನ್ ಮಾಡೋದು? ಹಾಲಲ್ಲಿರೋ ಅಮ್ಮನ ಮುಖದಲ್ಲಿ ಸಂತೋಷ ನೋಡಿದ್ರೆ ರೂಮಲ್ಲಿರೋ ಮಡದಿ ಮುನಿಸ್ಕೊಂತಾಳೆ ಅಂತ ಯೋಚನೆ ಮಾಡಿದ್ರೆ ಯಾವ ಸಂಸಾರಗಳು ನೆಮ್ಮದಿಯಾಗಿರಕ್ ಸಾಧ್ಯ ಇಲ್ಲ. ನಾನೆಲ್ಲ 1-2 ಮಕ್ಕಳಿಗೆ ಜನ್ಮ ಕೊಟ್ಟರು ಎಲ್ಲ ಪೋಷಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸರ್ ಕ್ಲೀನ್ ಆಗಿ ಯೋಚನೆ ಮಾಡಿ. ನಿಮ್ಗೊಂದು ಮಗನೋ ಮಗಳು ಆದ್ಮೇಲೆ ನೀವು 20-25 ವರ್ಷ ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, CA ಮಾಡಿಸ್ಬೇಕು, US ಕಳಿಸ್ಬೇಕು. ನೀವು 25-30 ವರ್ಷ ಬದುಕೋದೇ ನಿಮ್ ಮಕ್ಕಳಿಗೋಸ್ಕರ. ಸಪೋಸ್ ನಿಮ್ ತಾಯಿಗೂ ಚೆನ್ನಾಗಿಲ್ಲ, ನಿಮ್ ಮಗಳಿಗೂ ಚೆನ್ನಾಗಿಲ್ಲದೆ ಇದ್ರೆ ನೀವು ನಿಮ್ ಮಗಳನ್ನೇ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು. ಅಮ್ಮ ಮಾತ್ರ ಯಾಕೋ ಸರಿ ಹೋಗುತ್ತೆ ಅಂತ. ಸರ್, ಒಂದ್ ಸತ್ಯ ಮರ್ತೋಗ್ತಾ ಇದ್ದೀರಾ. ನಿಮಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ನಿಮಗೆ ನಿಮ್ಮ ಮಕ್ಕಳು ಮುಖ್ಯ ಆದ್ರೂ ನಿಮ್ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳೇ ಮುಖ್ಯ ಆಗ್ತಾರೆ, ನೀವಲ್ಲ. ಆ ಕಾರಣಕ್ಕೆ ಸ್ವಲ್ಪ ದುಡ್ಡು ಎತ್ತಿಟ್ಕೊಳ್ಳಿ ಸರ್. ನಿಮಗ್ ಮಾತ್ರ ನಿಮ್ ಮಗಳು ಮಗ ಫ್ಯೂಚರ್ ಮುಖ್ಯ, ನಿಮ್ ಮಕ್ಕಳಿಗೆ ನೀವೇನ್ ಮುಖ್ಯ ಆಗ್ತೀರಾ ಸರ್? ಅವ್ರಿಗೂ ಅವ್ರ ಮಕ್ಕಳೇ ಮುಖ್ಯ ಆಗೋದು. ಈ ಕ್ಲಾರಿಟಿ ಇದ್ರೆ ನೆಮ್ಮದಿಯಾಗಿರುತ್ತೆ. ಇನ್ನು ಕೆಲವರು ರಿಟೈರ್ಡ್ ಆಗಿರೋ ಟೀಚರ್ಸ್, ಗೌರ್ಮೆಂಟ್ ಎಂಪ್ಲಾಯೀಸ್ ಮಗನೋ ಮಗಳೋ ಯಾವ್ದಾದ್ರು ಟೈಮಲ್ಲಿ ಉಪ್ಪಿಸ್ಬಿಟ್ರೆ ಇರೋದೆಲ್ಲ ಡ್ರಾ ಮಾಡ್ಕೊಟ್ಬಿಡ್ತಾರೆ. ಹಂಗೆಲ್ಲ ಮಾಡಬೇಡಿ, ಹಂಗೆಲ್ಲ ಮಾಡಬೇಡಿ. ಲೈಫಲ್ಲಿ ತುಂಬಾ ಮನೆಗಳಲ್ಲಿ ಸಪ್ತಸಾಗರ ಬೇಕಾದ್ರೆ ಕಾಲ್ ತೇವ ಮಾಡ್ಕೊಳ್ಳದೆ ದಾಟ್ಬೋದಂತೆ. ಸಂಸಾರ ಅನ್ನೋ ಮಹಾಸಾಗರನ ಕಣ್ಣಲ್ಲಿ ಕಣ್ಣೀರ್ ಹಾಕದೆ ದಾಟಕ್ ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೆ ಬದುಕ್ತಿದೀವಿ ಯಾರಿಗೂ ಗೊತ್ತಿಲ್ಲ. 70, 80, 90 ವರ್ಷ ಚೆನ್ನಾಗಿ ಬದುಕಿ ಸೈಟ್ ತಗೊಂಡು ಮನೆ ಕಟ್ಟಿ 2 BHK 3 BHK ಬಿಲ್ಡಿಂಗ್ಗಳು ಕಟ್ಟಿ 75-80 ವರ್ಷ ಮಕ್ಕಳು ಇಂಜಿನಿಯರ್ಸ್, ಡಾಕ್ಟರ್ಸ್, USA UK ಸೆಟಲ್ಡ್. 75-80 ವರ್ಷಕ್ಕೆ ಎಲ್ಲೋ ಅಪ್ಪ ಹಾಸ್ಪಿಟಲ್ ಸತ್ತೋದ್ರೆ ಮಕ್ಕಳು ಕೇಳ್ತಾರೆ ಬಾಡಿ ಎಷ್ಟೊತ್ತು ತರ್ತಾರೆ ಅಂತ. ವಾಹ್, 75 ವರ್ಷದ ಡ್ಯಾಡಿನ ಎಷ್ಟು ಬೇಗ ಬಾಡಿ ಮಾಡ್ತಾರಲ್ವಾ. ನಾವೇ ಕಟ್ಟಿರೋ ಮನೆಯಲ್ಲಿ ಹಾಲಲ್ಲಿ ಇಟ್ರೆ ಸೂತ್ಕ ಅಂತ ವರಂಡದಲ್ಲೇ ಬಿಸಾಕ್ತಾರೆ. ಯಾವ ಕಾರಣಕ್ಕೆ ಬದುಕ್ತಾ ಇದೀವಿ ಸರ್? ದೇವ್ರಂತ ಮನುಷ್ಯ ಸತ್ತೋದ್ರೆ ಗಂಜಳ ಹಾಕೊಂಡು ಮನೆ ಒಳಗೆ ಬರ್ತಾರೆ. ಏನು ಶ್ರೇಷ್ಠತೆ ಸರ್ ನಮ್ದು. ತಿಥಿಯಲ್ಲಿ ಊಟ ಮಾಡಲ್ಲ ಅಂತಾರೆ, ಆ ಮನೆಯಲ್ಲಿ 100 ಸಲ ಊಟ ಮಾಡಿರ್ತಾರೆ. ಜಮೀನೇನಾದ್ರೂ 4-5 ಕೋಟಿ ಹೋದ್ರೆ ಸೆಂಟರ್ ಅಲ್ಲಿ ಹಾಕೋದೇ ಇಲ್ಲ, ಮೂಲೆಯಲ್ಲೇ ಬಿಸಾಕ್ತಾರೆ. ಮೂಲೆಯಲ್ಲಿ 4 ಕುಂಟೆ ವೇಸ್ಟ್ ಆಗುತ್ತೆ ಅಂದ್ರೆ ಜನರಲ್ ಸ್ಮಶಾನಕ್ಕೋ ಬರ್ನಿಂಗ್ ಸೆಂಟರ್ಗೋ ಕರ್ಕೊಂಡೋಗಿ ಬಿಸಾಕ್ತಾರೆ. ಯಾವ ಕಾರಣಕ್ಕೆ ಬದುಕ್ತಾ ಇದೀವಿ? ಇರೋಷ್ಟು ದಿನ ನೆಮ್ಮದಿಯಾಗಿರೋದು. ದಯವಿಟ್ಟು ಹಿರಿಯರು ಇದನ್ನ ಅರ್ಥ ಮಾಡ್ಕೋಬೇಕು. ಹಿರಿಯರು ಇದನ್ನ ಅರ್ಥ ಮಾಡ್ಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ. ಇನ್ನ ನಮ್ಮ ಯಂಗ್ಸ್ಟರ್ಸ್
ಏನೊಂದು 16-18 ವರ್ಷ, ಏನ್ 16ರಿಂದ 18 ವರ್ಷ. ನಮ್ಮಪ್ಪ ಗ್ರೇಟ್. 18ರಿಂದ 25 ವರ್ಷ ನೀನ್ ಸುಮ್ನೆ ಇರಪ್ಪ. 25ರಿಂದ 30 ವರ್ಷ ನಿನ್ಗೇನು ಗೊತ್ತಾಗಲ್ಲ, ಸುಮ್ನೆ ಇರಪ್ಪ. 40ರಿಂದ 50 ವರ್ಷ ಅಮ್ಮ ಅಪ್ಪನ್ನ ಸೈಲೆಂಟ್ ಆಗಿರ ಕೇಳು ಅಂತ. ಪ್ರತಿಯೊಬ್ಬ ಮಗನ್ಗೆ ಅಪ್ಪ ಯಾವಾಗ ಗ್ರೇಟ್ ಅನಿಸ್ತಾನೆ ಗೊತ್ತಾ? ನನಗೆ ನಮ್ಮ ಅಪ್ಪ ಗ್ರೇಟ್ ಅನ್ಸೋ ಅಷ್ಟೊತ್ತಿಗೆ ನನ್ನ ಮಗನ್ಗೆ ನಾನು ರಾಂಗ್ ಆಗಿರ್ತೀನಿ ಸರ್, ಆವಾಗ್ಲೇ ನಮ್ಮ ಅಪ್ಪ ನಮಗ್ ಗ್ರೇಟ್ ಅನ್ಸೋದು. ಒಂದ್ 25 ವರ್ಷ ಮಕ್ಕಳನ್ನ ಬೆಳೆಸಿ ಸ್ವಲ್ಪ ದುಡ್ಡು ಪೋಸ್ಟ್ ಆಫೀಸ್ ಅಲ್ಲೋ ನಾವ್ ಹೆಂಗೂ ಗೃಹಲಕ್ಷ್ಮಿ ಕೊಡ್ತಿದೀವಿ 24,000 ಎತ್ತಿಟ್ಕೊಳ್ರಕ್ಕ. 24,000 ಬರ್ತಿದೆ, ದಯವಿಟ್ಟು ಕೊಟ್ಟು ಬಿಡ್ಬೇಡ್ರಕ್ಕ ಮಕ್ಕಳಿಗೆ. ಅಕ್ಕ, ಒಬ್ಬ ಹುಡುಗನ್ಗೆ ತಾಯಿ ಮುಖ್ಯನೇ ಹೆಂಡತಿ ಮುಖ್ಯನ ಅಂದ್ರೆ ಪಬ್ಲಿಕ್ ಸ್ಪೀಚ್ ಅಲ್ಲಿ ಡೈಲಾಗ್ ಹೇಳ್ಬೋದು, ಇಬ್ರು ಮುಖ್ಯ, ನನಗೆ ತಾಯಿನೇ ಮುಖ್ಯ ಅಂತ. ಆದ್ರೆ 99% ಅವ್ರ ಇನ್ಕ್ಲಿನೇಷನ್ ಹೆಂಡತಿ ಕಡೆನೇ ಇರುತ್ತೆ. ನಿಮ್ಗೆ ಬಹಳಷ್ಟು ಜನಕ್ಕೆ ಗೊತ್ತಾ ಸರ್, ಈ ಬ್ಯಾಚುಲರ್ ಹುಡುಗರು, ಮದುವೆ ಆಗದೆ ಹುಡುಗರು ದೇವಸ್ಥಾನಕ್ಕೆ ಹೋಗ್ತಾರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.